ಎಲ್ಲರಿಗೂ ನಮಸ್ಕಾರ. ಈಗ ವಿಜ್ಞಾನ ವಿಷಯದ ಕಾರ್ಯಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪರಿವಿಡಿ, ಇಂಡೆಕ್ಸ್ ಮತ್ತು ವಿಜ್ಞಾನದ ಸ್ವರೂಪ ಮತ್ತು ವ್ಯಾಪ್ತಿಯ ಪರಿಚಯ, ಶಿಕ್ಷಕನ ದಕ್ಷತೆ ಮತ್ತು ಬೋಧನೆ, ವಿಜ್ಞಾನ ಸಂಘದ ಚಟುವಟಿಕೆಗಳು, ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಬೆಳೆಸುವುದು, ವಿಜ್ಞಾನ ಮೇಳ, ಪ್ರಯೋಗಶಾಲಾ ಕೈಪಿಡಿ, ಶಿಕ್ಷಕರ ಕೈಪಿಡಿ, ವಿಜ್ಞಾನ ಪ್ರಯೋಗಶಾಲೆ, ಗ್ರಂಥಾಲಯ ಕೌಶಲ್ಯ, ಯೋಜನಾ ಪದ್ಧತಿ, ಚಟುವಟಿಕಾ ಕೇಂದ್ರಿತ ಕ್ರಮಗಳು, ಸೂಕ್ಷ್ಮದರ್ಶಕ ವಿಧಾನಗಳು, ದೃಕ್ಶ್ರವಣ ಸಾಧನಗಳು, ವಿಜ್ಞಾನದ ರಸಪ್ರಶ್ನೆ. ಪರಿಚಯ: ವಿಜ್ಞಾನದ ಸ್ವರೂಪ ಮತ್ತು ವ್ಯಾಪ್ತಿ. ವಿಜ್ಞಾನವು ಜ್ಞಾನ ಭಂಡಾರ. ವಿಜ್ಞಾನವೆಂದರೆ ಒಂದು ವ್ಯವಸ್ಥಿತವಾದ ಜ್ಞಾನ. ಅನೇಕ ಕಲ್ಪನೆಗಳು ಮತ್ತು ವಾದಗಳನ್ನು ರೂಪಿಸುವ, ಪ್ರಯೋಗಗಳಿಂದ ಸಿದ್ಧಪಡಿಸಬಹುದಾದ, ಪರೀಕ್ಷಿಸಿ ಸತ್ಯವನ್ನು ಕಂಡುಹಿಡಿಯಬಹುದಾದ ಜ್ಞಾನವೇ ವಿಜ್ಞಾನ. ಯಾವುದೇ ಜ್ಞಾನವನ್ನು ಪಡೆಯಬೇಕಾದರೂ ಸಹ ವಿಜ್ಞಾನವು ಕ್ರಮಬದ್ಧವಾದ ರೀತಿಯಲ್ಲಿ ತರ್ಕಿಸಿ, ಆಲೋಚಿಸಿ, ವಿವೇಚಿಸಿ ಕಾರ್ಯೋನ್ಮುಖವಾಗುತ್ತದೆ. ಆದ್ದರಿಂದ ವಿಜ್ಞಾನವು ಒಂದು ಕ್ರಮಬದ್ಧವಾದ ಜ್ಞಾನವಾಗಿದೆ. ವಿಜ್ಞಾನದ ಜ್ಞಾನ ಭಂಡಾರದಲ್ಲಿನ ಮೂಲಭೂತ ಅಂಶಗಳು: ಸತ್ಯಾಂಶಗಳು, ನಿಯಮಗಳು, ಉದಾಹರಣೆಗಳು, ಪರಿಕಲ್ಪನೆಗಳು, ಸಿದ್ಧಾಂತಗಳು. ಸತ್ಯಾಂಶಗಳು: ವಿಜ್ಞಾನವು ಸತ್ಯಾಂಶಗಳಿಂದಾಗಿದೆ. ಅಂದರೆ ವಿಜ್ಞಾನದ ಯಾವುದೇ ಪರಿಕಲ್ಪನೆ, ತತ್ವ ಅಥವಾ ನಿಯಮಗಳಿಗೆ ಆಧಾರ ಸತ್ಯಾಂಶಗಳೇ ಆಗಿವೆ. ಉದಾಹರಣೆಗೆ, ಕಲ್ಲು ಒಂದು ಘನವಸ್ತು. ನಿಯಮಗಳು: ಯಾವುದೇ ಪ್ರಯೋಗದ ಆಧಾರದ ಮೇಲೆ ನಿರೂಪಿತವಾದ ತತ್ವಗಳು. ಉದಾಹರಣೆ, ವಸ್ತು ನಿತ್ಯತೆಯ ನಿಯಮ. ಪರಿಕಲ್ಪನೆಗಳು: ಅನೇಕ ಸತ್ಯಾಂಶಗಳ ಸಾಮಾನ್ಯೀಕರಿಸಿದ ರೂಪವೇ ಪರಿಕಲ್ಪನೆ. ಉದಾಹರಣೆಗೆ, ಪರಮಾಣು. ಸಿದ್ಧಾಂತಗಳು: ಸಾಮಾನ್ಯವಾಗಿ ಅತಿ ಬಲವಾದ ವಾದಗಳ ಸಹಾಯವಿಲ್ಲದಿದ್ದಲ್ಲಿ ಬೆಳೆದು ಬಂದಿರುವ ಸಿದ್ಧಾಂತಗಳನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಅನಿಲಗಳ ಚಲನವಾದ. ದೈನಂದಿನ ಜೀವನ ಕ್ರಿಯೆಯಲ್ಲಿ ಹಾಗೂ ಪ್ರಯೋಗಶಾಲೆಗಳಲ್ಲಿ ನಡೆಯುವ ಬದಲಾವಣೆಗಳನ್ನು ವೀಕ್ಷಿಸುವುದು, ದತ್ತ ಅಂಶಗಳ ಮೇಲೆ ಪ್ರಯೋಗ ಮಾಡುವುದು, ವಿಷಯಗಳನ್ನು ವಿಶ್ಲೇಷಿಸುವುದು, ತಾಳೆ ನೋಡುವುದು, ವಿವರಣಾತ್ಮಕವಾಗಿ ಹಾಗೂ ತರ್ಕಬದ್ಧವಾಗಿ ಯಾವುದೇ ವಿಚಾರವನ್ನು ವಿಮರ್ಶಿಸುವುದು ವಿಜ್ಞಾನದ ಪ್ರಕ್ರಿಯೆಗಳಾಗಿವೆ. ವಿಜ್ಞಾನದ ಬಳಕೆಯಿಂದ ಜಗತ್ತಿನ ಆಗುಹೋಗುಗಳು ಸುಲಲಿತವಾಗಿ ನಡೆಯುತ್ತಲಿವೆ. ಇತ್ತೀಚೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ಗಣನೀಯ ಪ್ರಗತಿಗಳು ಮಾನವ ಕಲ್ಯಾಣ ಕಾರ್ಯದಲ್ಲಿ ಅಪಾರವಾದ ಕೊಡುಗೆಯನ್ನು ಇತ್ತಿವೆ. ಉದಾಹರಣೆಗೆ, ವ್ಯವಸಾಯ, ಸಂಪರ್ಕ, ಉಡುಪು, ಔಷಧ, ಕಟ್ಟಡಗಳ ಬಳಕಾ ಸಾಮಗ್ರಿಗಳು, ಲೋಹೋತ್ಪನ್ನಗಳು. ಶಿಕ್ಷಕನ ದಕ್ಷತೆಗಳು: ವಿಜ್ಞಾನ ಶಿಕ್ಷಕ ವಿಶೇಷ ಕೌಶಲ್ಯಗಳು, ವಿಶೇಷವಾಗಿ ಬೇಕಾಗಿರುವ ಸಾಮರ್ಥ್ಯಗಳು, ಹೊಣೆಗಾರಿಕೆಗಳು. ಯೋಗ್ಯ ಶಿಕ್ಷಕನ ಅಭಾವ ಇದ್ದಲ್ಲಿ ಅತ್ಯುತ್ತಮ ಹಾಗೂ ಪರಿಪೂರ್ಣ ಪಠ್ಯಕ್ರಮ ಮತ್ತು ಅಭ್ಯಾಸ ಪತ್ರಿಕೆಯು ನಿರುಪಯುಕ್ತವಾಗುತ್ತದೆ. ಶಿಕ್ಷಕ ವೃತ್ತಿಯು ಶ್ರೇಷ್ಠವಾದುದು. ಗುರುವಿನ ಸ್ಥಾನವು ಉನ್ನತ ಶಿಖರದ ತುತ್ತ ತುದಿಯ ಸ್ಥಾನವಾಗಿದೆ. ಉತ್ತಮ ಶಿಕ್ಷಕನಿಲ್ಲದ ಮೇಲೆ ಪ್ರವಾಸ, ಪ್ರಯೋಗ ಮತ್ತು ಬೇರೆ ಯಾವ ಸಾಧನ ಸಲಕರಣೆಗಳು ಉಪಯೋಗಕ್ಕೆ ಬಾರವು. ಮುಗ್ಧ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಉಪಾಧ್ಯಾಯನಂತೆ ಮಕ್ಕಳು. ಆ್ಯಸ್ ಈಸ್ ದಿ ಟೀಚರ್ ಸೋ ಈಸ್ ದಿ ಸ್ಟೂಡೆಂಟ್. ವಿವೇಕಾನಂದರ ಪ್ರಕಾರ ಹೊಸ ವೈಜ್ಞಾನಿಕ ಭಾವನೆಯನ್ನು ಮತ್ತು ಯೋಚಿಸುವಂಥ ಶಕ್ತಿಯನ್ನು ಹೊಸ ಪೀಳಿಗೆಗೆ ಹೇಳಬೇಕಾದರೆ ಶಿಕ್ಷಕನಲ್ಲದೆ ಬೇರೆಯವರಿಂದ ಸಾಧ್ಯವಿಲ್ಲ. ಆದುದರಿಂದ ರಾಷ್ಟ್ರ ನಿರ್ಮಾಪಕರು ತನ್ನ ವೃತ್ತಿಯಲ್ಲಿ ಉನ್ನತ ಜ್ಞಾನವನ್ನು ಪಡೆಯಬೇಕು. ನಿಜವಾದ ಶಿಕ್ಷಕ ಆಕ್ಷೇಪ ಮಾಡುವ ಅಥವಾ ಕೆಲಸ ಮಾಡಿಸುವವನಲ್ಲ, ಆದರೆ ಸಹಾಯ ಮತ್ತು ಮಾರ್ಗದರ್ಶನ ನೀಡುವರು. ಅವರ ಕೆಲಸವು ಸಲಹೆ ಕೊಡುವುದೇ ಹೊರತು ಬೆದರಿಸುವುದಲ್ಲ. ಮಕ್ಕಳ ಮನಸ್ಸಿಗೆ ತರಬೇತಿ ಕೊಡುವುದಲ್ಲ, ಆದರೆ ತನ್ನಷ್ಟಕ್ಕೆ ತಾನೇ ಜ್ಞಾನವನ್ನು ಹೇಗೆ ಪಡೆಯಬೇಕೆಂದು ದಾರಿ ತೋರಿಸುವವರು. ಬ್ರೂನರ್ ಪ್ರಕಾರ ಯಾವುದೇ ವಯಸ್ಸಿನ ಮಗುವಿಗೆ ಯಾವುದೇ ವಿಷಯವನ್ನು ಬೌದ್ಧಿಕ ಸೂಕ್ತ ರೀತಿ ಬೋಧಿಸಬಹುದು. ಉತ್ತಮ ಶಿಕ್ಷಕನಿಲ್ಲದೆ ಯಾವ ವಿಷಯವನ್ನು ಸರಿಯಾಗಿ ಬೋಧಿಸಲಾಗುವುದಿಲ್ಲ. ಮಕ್ಕಳ ಮನಸ್ಸಿನ ಮನೋಭಾವನೆಯನ್ನು ತಿಳಿದಿದ್ದರೆ ಮತ್ತು ಒಳ್ಳೆಯ ತರಬೇತಿ ಹೊಂದಿದ್ದರೆ ತನ್ನ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಬಹುದಾಗಿದೆ. ವಿದ್ಯಾರ್ಥಿಗಳ ಸಹಕಾರ ಅಗತ್ಯ. ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸುವಂತೆ ಸಹಕರಿಸಬೇಕು. ಇದರಿಂದ ಅದರ ಮಹತ್ವ ಹಾಗೂ ವಿಧಾನವನ್ನು ತಿಳಿಯುತ್ತಾರೆ. NCERT ಮತ್ತು DSCRTಯವರು ವಸ್ತು ಪ್ರದರ್ಶನ ಏರ್ಪಡಿಸಲು ಸಹಕರಿಸುವರು. ವಿಜ್ಞಾನ ಮೇಳದ ಉದ್ದೇಶಗಳು: ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ಕ್ರಿಯಾತ್ಮಕವಾದ ಕಾರ್ಯದಲ್ಲಿ ಬಳಸಲು ಸಹಾಯ ಮಾಡುತ್ತದೆ. ಯೋಜನೆಯನ್ನು ರೂಪಿಸಲು ಹಾಗೂ ಸಾಧಿಸಲು ಸಹಾಯ ಸಿಕ್ಕಿದಂತಾಗುತ್ತದೆ. ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮಹತ್ವವನ್ನು ತಿಳಿಸಲು ಸಹಾಯಕವಾಗುತ್ತದೆ. ಮಾಡಿ ಕಲಿ ಎಂಬ ಕಲಿಯುವ ತತ್ವವನ್ನು ಆಧರಿಸಿದೆ. ವೈಜ್ಞಾನಿಕ ಮನೋಭಾವನೆ ಮತ್ತು ವೈಜ್ಞಾನಿಕ ವಿಧಾನದಲ್ಲಿ ತರಬೇತಿ ಹೊಂದಲು ಅವಕಾಶ ಕಲ್ಪಿಸುವುದು. ಸೌಂದರ್ಯ ಉಪಾಸನೆ ಬೆಳೆಸುವುದು. ವಿಜ್ಞಾನ ಸಂಘದ ಚಟುವಟಿಕೆಗಳು: ವಿಚಾರ ವಿನಿಮಯ, ಅಲಂಕಾರ ಭಾಷಣ, ಕಾರ್ಯಾಗಾರ, ಚರ್ಚಾ ಸ್ಪರ್ಧೆ, ಸಮ್ಮೇಳನ, ಕಾರ್ಯಾಗಾರ ಇತ್ಯಾದಿ. ಪ್ರವಾಸ ವ್ಯವಸ್ಥೆ,
ವಿಜ್ಞಾನ ಪ್ರದರ್ಶನ, ಕರಕುಶಲ ಉಪಕರಣಗಳ ತಯಾರಿಕೆ, ಮಾದರಿಗಳ ಸಂಗ್ರಹಣೆ ಹಾಗೂ ಸಂಗ್ರಹಾಲಯದಲ್ಲಿ ಅದರ ಸಂರಕ್ಷಣೆ, ಚಿತ್ರಪಟ ಮಾದರಿಯ ತಯಾರಿಕೆ, ಭಾಷಣಗಳನ್ನು ಏರ್ಪಡಿಸುವುದು, ಕ್ರೀಡೆಗಳಿಗೆ ಅವಕಾಶ, ಸಾರ್ವಜನಿಕರು ಸಾಧ್ಯವಾದಷ್ಟು ಸೇರಲು ಅವಕಾಶ ನೀಡುವುದು. ಪ್ರಯೋಗದ ನಂತರ ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡಬಹುದಾದ ವರ್ತನೆಗಳು: ಚಿತ್ರಗಳನ್ನು ಬಿಡಿಸುವುದು, ಪ್ರಯೋಗ ಮಾಡಲು ಉಪಕರಣಗಳನ್ನು ಜೋಡಿಸಿರುವ ಚಿತ್ರವನ್ನು ಬಿಡಿಸುವುದು, ಗ್ರಾಫ್ ಎಳೆಯುವುದು, ಉಷ್ಣತೆ ಮತ್ತು ಒತ್ತಡಗಳ ಸಂಬಂಧಗಳ ಗ್ರಾಫ್ ಎಳೆಯುವುದು, ವೀಕ್ಷಣೆಯನ್ನು ಸಾರಾಂಶಗೊಳಿಸುವುದು. ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಲಿಟ್ಮಸ್ಗಳ ಬಣ್ಣವನ್ನು ಬದಲಿಸುತ್ತವೆ. ಲೆಕ್ಕ ಮಾಡುವುದು, ವಸ್ತುಗಳ ಪರಮಾಣು ತೂಕವನ್ನು ಲೆಕ್ಕ ಮಾಡುವುದು. ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಬೆಳೆಸುವುದು. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಲಿಕೆಯಲ್ಲಿ ಆಸಕ್ತಿ ಉಂಟಾಗುವಂತೆ ಬೋಧಿಸುವುದು ಉಪಾಧ್ಯಾಯರ ಆದ್ಯ ಕರ್ತವ್ಯ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯ ಬೆಳವಣಿಗೆಯನ್ನು ಈ ಕೆಳಕಂಡ ಚಟುವಟಿಕೆಗಳಿಂದ ಗಮನಿಸುವುದು: ಓದುವುದು, ವೈಜ್ಞಾನಿಕ ಸಾಹಿತ್ಯ, ವಿಜ್ಞಾನಿಗಳ ಜೀವನ, ವಿಜ್ಞಾನದಲ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸುವುದು. ಭೇಟಿ ಕೊಡುವುದು, ವೈಜ್ಞಾನಿಕ ವಿಷಯಗಳನ್ನೊಳಗೊಂಡ ಕ್ಷೇತ್ರಗಳಿಗೆ ಭೇಟಿ ಕೊಡುವುದು. ಭಾಗವಹಿಸುವುದು, ವಿಜ್ಞಾನ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು. ಬೋಧನಾ ಹಂತದಲ್ಲಿ ಪ್ರಶ್ನಿಸಲು ಪ್ರೇರೇಪಿಸುವುದು. ಸಂಗ್ರಹಿಸುವುದು, ವೈಜ್ಞಾನಿಕ ಭಾವಚಿತ್ರ, ಅದರ ಬಗ್ಗೆ ಇರುವ ಲೇಖನ, ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳು, ರಾಸಾಯನಿಕ ವಸ್ತುಗಳು, ಲೋಹದ ಅದುರುಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಸಂಗ್ರಹಿಸುವುದು. ತಯಾರಿಸುವುದು, ಸ್ವಯಂ ಆಲೋಚನೆಯಿಂದ ಮಾದರಿ ಮಾದರಿಗಳನ್ನು ತಯಾರಿಸುವುದು. ಬರೆಯುವುದು, ವಿಜ್ಞಾನಕ್ಕೆ ಸಂಬಂಧಿಸಿದ ಲೇಖನಗಳನ್ನು, ಕಿರುಕಥೆಗಳನ್ನು ಬರೆಯುವುದು. ಇದಲ್ಲದೆ ವಿಜ್ಞಾನಕ್ಕೆ ಸಂಬಂಧಿಸಿದ ಚಲನಚಿತ್ರಗಳನ್ನು ನೋಡುವುದು ಹಾಗೂ ಹಲವು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು. ವಿದ್ಯಾರ್ಥಿಗಳಲ್ಲಿರುವ ಆಸಕ್ತಿಯನ್ನು ತೋರ್ಪಡಿಸುವುದು. ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಗುಣಗಳು: ಕಲಿವಿನಲ್ಲಿ ವಿಶೇಷ ಒಲವು ಹೊಂದಿರುವುದು, ತನ್ನ ವಾದದಲ್ಲಿ ನಿಖರವಾಗಿರುವುದು, ಶುಚಿತ್ವಕ್ಕೆ, ಸರಿಯಾದ ಸ್ನೇಹಕ್ಕೆ ಬೆಲೆ ಕಟ್ಟುವುದು, ಅಭ್ಯಾಸಿಸಬೇಕಾದ ವಿಷಯವನ್ನು ಮನದಟ್ಟು ಮಾಡಿಕೊಳ್ಳಲು ಸಹನಾಮಯಿಯಾಗಿರುವುದು. ವಿಜ್ಞಾನ ಮೇಳವನ್ನು ಏರ್ಪಡಿಸುವುದು, ಪ್ರತಿ ಶಾಲೆಯು ವರ್ಷಕ್ಕೆ ಒಮ್ಮೆಯಾದರೂ ವಿಜ್ಞಾನ ಮೇಳವನ್ನು ಯೋಜಿಸಬೇಕಾಗುತ್ತದೆ. ಇದು ಪ್ರದರ್ಶನ ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ಒಳಗೊಂಡಿರಬೇಕು. ಪರಿಣಿತರಿಂದ ಉಪನ್ಯಾಸ, ಚಿತ್ರ ಪ್ರದರ್ಶನ, ಚರ್ಚಾ ಸ್ಪರ್ಧೆ ಹಾಗೂ ಅಲಂಕಾರಯುಕ್ತ ಭಾಷಣ, ಸಂಗೀತ ಕಚೇರಿ, ವೈಜ್ಞಾನಿಕ ಕ್ರೀಡೆಗಳು ಇತ್ಯಾದಿಗಳನ್ನು ಯೋಜಿಸಿರಬೇಕು. ಇದರ ಯಶಸ್ಸಿಗೆ ಉಪಾಧ್ಯಾಯರು ಹಾಗೂ ವಿದ್ಯಾರ್ಥಿಗಳು ಶ್ರಮಿಸಬೇಕು. ಪ್ರಯೋಗಶಾಲಾ ಕೈಪಿಡಿ: ಪ್ರಯೋಗ ಮಾಡುವ ಉದ್ದೇಶವೇನೆಂದರೆ ಪ್ರಯೋಗಾಲಯದಲ್ಲಿ ಪಡೆದಂತಹ ಜ್ಞಾನವನ್ನು ಅದಕ್ಕೆ ಹೊಂದುವ ಮತ್ತೊಂದು ಸನ್ನಿವೇಶದಲ್ಲಿ ಅನ್ವಯ ಮಾಡಿಕೊಳ್ಳುವುದು. ಪ್ರಯೋಗದ ನಿಜವಾದ ಉಪಯೋಗಗಳೆಂದರೆ ಪ್ರಯೋಗ ಮಾಡುವ ಸಾಮರ್ಥ್ಯ ಹೊಂದಲು, ನಿಖರ ವೀಕ್ಷಣೆ ಮಾಡಲು, ಬಂದಂತಹ ಉತ್ತರಗಳನ್ನು ತಾರ್ಕಿಕವಾಗಿ ಹಂತ ಹಂತವಾಗಿ ಬರೆದಿಡಲು. ಪ್ರಯೋಗಶಾಲಾ ಕೈಪಿಡಿಯು ಈ ಕೆಳಕಂಡ ಅಂಶಗಳನ್ನು ಒಳಗೊಂಡಿರಬೇಕು: ನಿರೀಕ್ಷಣಾ ಕಲಿವಿನ ಫಲಿತಾಂಶ, ಬೇಕಾಗುವ ರಾಸಾಯನಿಕ ಹಾಗೂ ಸಲಕರಣೆಗಳ ಪಟ್ಟಿ, ವಿಧಾನ, ಎಚ್ಚರಿಕೆ. ಉಪಾಧ್ಯಾಯ ಅಥವಾ ವಿದ್ಯಾರ್ಥಿ ಪ್ರಾಯೋಗಿಕ ಕೈಪಿಡಿ ಸರಿಯಾಗಿ ಬಳಸಿದರೆ ಬೋಧನಾ ಕಲಿಕೆಯ ಪ್ರಕ್ರಿಯೆ ಉತ್ತಮವಾಗಿರುತ್ತದೆ. ಶಿಕ್ಷಕರ ಕೈಪಿಡಿ, ಟೀಚರ್ಸ್ ಗೈಡ್: ಉಪಾಧ್ಯಾಯರ ಕೈಪಿಡಿ ಅನೇಕ ಪಠ್ಯ ವಿಷಯಗಳಿಗೆ ದೊರೆಯುತ್ತದೆ. ಇದು ಪಠ್ಯ ಪುಸ್ತಕದಲ್ಲಿರುವ ವಿಷಯಕ್ಕೆ ಅನ್ವಯವಾಗುವಂತೆ ವಿಷಯವನ್ನು ವಿವರಿಸಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ಬೋಧಿಸಲು ಉಪಾಧ್ಯಾಯರಿಗೆ ಸಹಾಯಕವಾಗುವಂತೆ ತಯಾರಿಸಲಾಗಿರುವಂತಹದು. ವಿಜ್ಞಾನ ಪ್ರಯೋಗಶಾಲೆ: ವಿಜ್ಞಾನದ ಬೋಧನಾ ಉದ್ದೇಶಗಳು ಸಫಲವಾಗಬೇಕಾದರೆ ವಿಜ್ಞಾನ ಪ್ರಯೋಗಶಾಲೆಯ ಅಗತ್ಯವಿದೆ. ವಿದ್ಯಾರ್ಥಿಗಳಲ್ಲಿ ರಚನಾತ್ಮಕತೆ, ಕ್ರಿಯಾಶೀಲತೆ, ವಿವೇಚನಾ ಶಕ್ತಿ, ವೈಜ್ಞಾನಿಕ ಮನೋಭಾವ, ಆಸಕ್ತಿ ಹಾಗೂ ಪ್ರಯೋಗ ಮಾಡುವ ಕುಶಲತೆಯನ್ನು ಬೆಳೆಸಬೇಕಾದರೆ ಪ್ರಯೋಗ ಮಾಡಲು ಅವಕಾಶವಿರಬೇಕು. ಪ್ರಯೋಗಶಾಲೆಯ ಉಪಯೋಗ: ಇಂಪಾರ್ಟೆನ್ಸ್ ಆಫ್ ಲ್ಯಾಬೊರೇಟರಿ. ಮಾಡಿ ಕಲಿ ಎಂಬ ತತ್ವವನ್ನು ಅನುಸರಿಸಬಹುದು. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಉಪಕರಣಗಳನ್ನು ಬಳಸುವಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಕುತೂಹಲ ಇರುತ್ತದೆ. ಈ ಕುತೂಹಲವನ್ನು ಪ್ರಯೋಗ ಮಾಡೋದರಿಂದ ತೃಪ್ತಿ ಹೊಂದುವುದು. ಪ್ರಾಯೋಗಿಕ ಕಾರ್ಯವು ವಿದ್ಯಾರ್ಥಿಗಳಿಗೆ ಚಟುವಟಿಕೆಯನ್ನು ನೀಡುತ್ತದೆ. ಭಾವನಾತ್ಮಕವಾಗಿಯೂ ತೃಪ್ತಿ ಹೊಂದುವರು. ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶವಾದ ವೈಜ್ಞಾನಿಕ ಜ್ಞಾನ, ವೈಜ್ಞಾನಿಕ ಮನೋಭಾವನೆ ಬೆಳೆಸಿಕೊಳ್ಳಬಹುದು. ವಿದ್ಯಾರ್ಥಿಗಳು ಕೇವಲ ವೀಕ್ಷಿಸುವುದಲ್ಲದೆ ಕ್ರಿಯಾತ್ಮಕವಾದ ಕಾರ್ಯ ಮಾಡುವರು. ಆದುದರಿಂದ ಉತ್ಸುಕರಾಗಿ ಸಂಶೋಧಕರಾಗುವರು. ವೈಜ್ಞಾನಿಕ ವಿಧಾನದಲ್ಲಿ ಕಲಿಯಲು ಅವಕಾಶವಿರುತ್ತದೆ. ಪ್ರಯೋಗಶಾಲೆಯಲ್ಲಿ ಸಮಸ್ಯೆಗಳು ಬಂದರೆ ಎದುರಿಸುವ ಸಾಮರ್ಥ್ಯ ಹೊಂದುತ್ತಾರೆ. ಪ್ರಯೋಗ ಮಾಡುವುದರಿಂದ ಸಹ ಒಳ್ಳೆಯ ಸ್ವಾವಲಂಬಿ, ಆತ್ಮವಿಶ್ವಾಸ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಗ್ರಂಥಾಲಯ ಕೌಶಲ್ಯ: ಸರಿಯಾದ ಪುಸ್ತಕಗಳನ್ನು ಪತ್ತೆ ಹಚ್ಚುವುದು, ದತ್ತಾಂಶಗಳ ಪಟ್ಟಿಗಳನ್ನು ಓದುವುದು, ರೇಖಾಚಿತ್ರದಲ್ಲಿರುವ ವಿಷಯಗಳನ್ನು ಪತ್ತೆ ಹಚ್ಚುವುದು.
ಯೋಜನಾ ಪದ್ಧತಿ ಚಟುವಟಿಕೆ ಕೇಂದ್ರಿತ ಕ್ರಮಗಳು. ಇದು ಪ್ರಮುಖವಾಗಿ ವಿಜ್ಞಾನ ಬೋಧನೆಯ ಮುಖ್ಯವಾದ ವಿಧಾನವಾಗಿದ್ದು, ಯಾವುದೇ ಒಂದು ವಿಷಯವನ್ನು ಕಾರ್ಯಾಚರಣೆಯ ಮೂಲಕ ಕಲಿಯುವುದೇ ಯೋಜನಾ ವಿಧಾನ. ವಿದ್ಯಾರ್ಥಿಗಳು ಗುಂಪುಗೂಡಿ ಸಹಕರಿಸಿ ಸ್ವತಃ ಮಾಡಿ ಕಲಿಯುವ ಕಾರ್ಯವನ್ನು ಕೈಗೊಂಡು ಆಲೋಚನಾ, ಆಸಕ್ತಿ ಮತ್ತು ಅಭಿರುಚಿ ಕೌಶಲ್ಯಗಳಿಂದ ನಿರ್ವಹಿಸುವುದೇ ಈ ವಿಧಾನದ ಉದ್ದೇಶ. ಅಭ್ಯಾಸ ಪತ್ರಿಕೆ, ಪಠ್ಯವಸ್ತು ಮತ್ತು ಬೋಧನಾ ತಂತ್ರಗಳು ವಿದ್ಯಾರ್ಥಿ ಕೇಂದ್ರಿತವಾಗಿರುವುದರಿಂದ ವಿದ್ಯಾರ್ಥಿಗಳೇ ಯೋಚಿಸಿ ತಮ್ಮ ಅಭ್ಯಾಸದ ವಿಷಯವನ್ನು ಆಯ್ದುಕೊಳ್ಳಬೇಕಾಗುವುದು. ಮಾಡಿ ಕಲಿ ಮತ್ತು ಜೀವಿಸುವುದರಿಂದ ಕಲಿ ಎಂಬ 2 ತತ್ವಗಳು ಈ ವಿಧಾನದ ಮೂಲಾಧಾರ. ಸಂಘಪರತೆ, ಸಹಕಾರ ಮತ್ತು ಚಟುವಟಿಕೆಗಳ ಮೂಲಕವೂ ಕಲಿಯುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಯೋಜನಾ ಪದ್ಧತಿ ವಿಧಾನದ ವಿವಿಧ ಹಂತಗಳು: ಸನ್ನಿವೇಶ ಸೃಷ್ಟಿ, ಯೋಜನೆಯ ಆಯ್ಕೆ ಅಥವಾ ಸಮಸ್ಯೆಯ ಆಯ್ಕೆ, ಯೋಜನೆ, ನಿರ್ವಹಣೆ, ಮೌಲ್ಯೀಕರಿಸುವುದು, ದಾಖಲಾತಿ. ಉತ್ತಮ ಯೋಜನೆಯ ಲಕ್ಷಣಗಳು: ಯೋಜನೆಯು ಉದ್ದೇಶಪೂರ್ವಕವಾಗಿರಬೇಕು. ಆಯ್ಕೆ ಮಾಡಿದ ಯೋಜನೆಯು ಪ್ರತಿಯೊಬ್ಬರಿಗೆ ಉಪಯುಕ್ತವೂ ಅನುದಿನದ ಬದುಕಿಗೆ ಸಂಬಂಧಿಸುವುದಾಗಿರಬೇಕು. ಪ್ರತಿಯೊಂದು ಯೋಜನೆಯ ಗುರಿಗಳು ನಿಶ್ಚಿತವಾಗಿದ್ದು ಮಕ್ಕಳಿಗೆ ಸ್ಪಷ್ಟವಾಗಿರಬೇಕು. ಗಳಿಸಿದ ಅನುಭವ ಫಲಪೂರ್ಣವಾಗಿರಬೇಕು. ಜ್ಞಾನ ಪಡೆಯಲು ಪ್ರೇರಿತರಾಗುವಂತಿರಬೇಕು. ಚಟುವಟಿಕೆ ಕ್ರಿಯಾಶೀಲರಾಗುವಂತೆ ಪ್ರಚೋದಿಸಬೇಕು. ಅಭಿಪ್ರಾಯ ವ್ಯಕ್ತಪಡಿಸಲು, ಸ್ವತಂತ್ರವಾಗಿ ಆಲೋಚಿಸಿ ಯೋಜಿಸಲು ಪೂರ್ಣ ಸಾಮರ್ಥ್ಯವನ್ನು ಉಪಯೋಗಿಸಿ ಯೋಜನೆಯನ್ನು ನಿರ್ವಹಿಸಬೇಕು. ಸೂಕ್ಷ್ಮದರ್ಶಕ ವಿಧಾನಗಳು: ಯಾವುದೇ ಸಜೀವ ವಸ್ತುವನ್ನು ಸೂಕ್ಷ್ಮದರ್ಶಕ ಪರೀಕ್ಷಣಕ್ಕೆ ಒಳಪಡಿಸುವ ಮುನ್ನ ಅದನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಣೆ ಮಾಡಬೇಕು. ಈ ವ್ಯವಸ್ಥೆಗೆ ಸೂಕ್ಷ್ಮದರ್ಶಕ ಪರೀಕ್ಷಣಾ ವ್ಯವಸ್ಥೆಯ ತಂತ್ರ ಎನ್ನುತ್ತೇವೆ. ಈ ರೀತಿಯ ವಿಧಾನದ ಸೂಕ್ಷ್ಮದರ್ಶಕದಲ್ಲಿ ನೈಜವಾದ ಚಿತ್ರಣವನ್ನು ಕೂಲಂಕುಷವಾಗಿ ವೀಕ್ಷಿಸಬಹುದು. ಸೂಕ್ಷ್ಮದರ್ಶಕ ತಂತ್ರದಿಂದ ಕೋಶದ ಎಲ್ಲ ಅಂಶಗಳನ್ನು ಹಾಗೂ ಅದರ ಕಾರ್ಯಗಳನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು. ಫಲಕ ಮಾಡುವುದು ತಾತ್ಕಾಲಿಕವಾಗಿರಬಹುದು ಅಥವಾ ಶಾಶ್ವತವಾಗಿರಬಹುದು. ಜೀವಶಾಸ್ತ್ರ ಬೋಧನೆಯು ಪರಿಣಾಮಕಾರಿಯಾಗಿರಬೇಕಾದರೆ ನಿರಂತರವಾಗಿ ಪ್ರಾಣಿಗಳು ಬೇಕಾಗಬಹುದು. ಆದ್ದರಿಂದ ಜೀವಿಗಳನ್ನು ಪ್ರಯೋಗಶಾಲೆಯಲ್ಲಿ ಸಂಗ್ರಹಿಸುವುದು ಹಾಗೂ ಬೆಳೆಸುವುದು ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳು ಸಹ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿರುವುದರಿಂದ ಅವರು ಅನೇಕ ತಂತ್ರಗಳನ್ನು ತಿಳಿದುಕೊಂಡಿರುವುದು ಅವಶ್ಯಕವಾಗಿದೆ. ದೃಕ್ಶ್ರವಣ ಸಾಧನಗಳು: ವಿಜ್ಞಾನ ಬೋಧನೆಯಲ್ಲಿ ದೃಕ್ಶ್ರವಣ ಸಾಧನಗಳ ಉಪಯೋಗ ಅನೇಕ. ದೃಕ್ ಮಾಧ್ಯಮ ಸಾಧನಗಳು: ಚಾರ್ಟ್ಸ್, ಫೋಟೋಗ್ರಾಫ್, ಚಿತ್ರಪಟಗಳು. ಶ್ರವಣ ಮಾಧ್ಯಮ ಸಾಧನಗಳು: ರೇಡಿಯೋ, ರೆಕಾರ್ಡಿಂಗ್ಸ್, ಟೇಪ್ಸ್. ದೃಕ್ಶ್ರವಣ ಸಾಧನಗಳು: ಫಿಲಂ, ದೂರದರ್ಶಕ. ಗ್ರಾಫಿಕ್ ಸಾಧನಗಳು: ರೇಖಾಚಿತ್ರಗಳು, ಫೋಟೋಗ್ರಾಫ್, ಚಿತ್ರಪಟಗಳು. 3 ಆಯತವನ್ನು ಪ್ರದರ್ಶಿಸುವ ಸಾಧನಗಳು: ಮಾದರಿ, ವಸ್ತುಗಳು, ನೈಜ ವಸ್ತುಗಳು, ಉಪಕರಣಗಳು. ಪ್ರೊಜೆಕ್ಟೆಡ್ ಸಾಧನಗಳು: ಸ್ಲೈಡ್ಸ್, ಫಿಲಂ ಸ್ಟ್ರಿಪ್ಸ್, ಫಿಲಂ ಸ್ಲೈಡ್ಸ್, OHP ಸ್ಲೈಡ್ಸ್, ಚಲನಚಿತ್ರಗಳು, ದೂರದರ್ಶನ, ಕಂಪ್ಯೂಟರ್. ಚಟುವಟಿಕಾ ಮಾಧ್ಯಮಗಳು: ಶಾಲಾ ಪ್ರವಾಸ, ವಸ್ತು, ನೈಜ ಮಾದರಿ, ಮಾದರಿಗಳು, ಸಂಗ್ರಹಗಳು. ಇನ್ನೂ ಅನೇಕ ಸಾಧನಗಳು: ನಾಟಕ, ಪೂರಕ ಪುಸ್ತಕಗಳು, ದಿನಪತ್ರಿಕೆ, ವೃತ್ತಪತ್ರಿಕೆಗಳು. ವಿಜ್ಞಾನ ರಸಪ್ರಶ್ನೆ, ಸೈನ್ಸ್ ಕ್ವಿಜ್. ಇಂದಿನ ವಿದ್ಯಾರ್ಥಿಗಳು ಭಾವಿ ಭವಿಷ್ಯತ್ತಿನ ವಾಸ್ತುಶಿಲ್ಪಿಗಾರರು. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಚುರುಕಾಗಿದ್ದು ಕ್ಷಣ ಮಾತ್ರದಲ್ಲಿ ಯೋಚಿಸಲು, ಪರ್ಯಾಯಗಳನ್ನು ಕುರಿತು ಚಿಂತಿಸಲು ಶಕ್ತನಾಗಿರಬೇಕು. ಈ ರೀತಿ ಅತಿ ಕಡಿಮೆ ಸಮಯದಲ್ಲಿ ಅಗಾಧ ವಿಷಯಗಳನ್ನು ಕ್ರೋಢೀಕರಿಸುವ ಕುಶಲತೆ ಬೆಳೆಯಬೇಕಾದಲ್ಲಿ ವಿಜ್ಞಾನದ ರಸಪ್ರಶ್ನೆ ಬಹು ಉಪಯುಕ್ತವಾಗಿದೆ. ಈ ಚಟುವಟಿಕೆಯಿಂದ ಜ್ಞಾನದ ವಿವಿಧ ಕ್ಷೇತ್ರಗಳನ್ನು ಒಗ್ಗೂಡಿಸಲು ಸಾಧ್ಯವಾಗುವುದೇ ಅಲ್ಲದೆ ಪ್ರಸಕ್ತ ಬದಲಾವಣೆಗಳ ಜ್ಞಾನವನ್ನು ಪಡೆಯಲಿಕ್ಕೂ ಸಾಧ್ಯವಾಗುತ್ತದೆ. ವಿಜ್ಞಾನ ರಸಪ್ರಶ್ನೆಯಲ್ಲಿ ಅನೇಕ ವಿಧಗಳಿರುತ್ತವೆ. ಪ್ರಶ್ನೆಗಳು ಮೌಖಿಕವಾಗಿರಬಹುದು, ಶ್ರವಣ ಮಾಧ್ಯಮವನ್ನು ಬಳಸಿಕೊಂಡಿದ್ದಿರಬಹುದು, ದೃಶ್ಯ ಅಥವಾ ದೃಶ್ಯ ಶ್ರವಣ ಮಾಧ್ಯಮಗಳಿಗೆ ಸಂಬಂಧಿಸಿದ್ದಿರಬಹುದು. ಪ್ರಶ್ನೆಗಳನ್ನು ಕಾಲಮಿತಿಯೊಳಗೆ ಕೇಳಲಾಗುತ್ತದೆ. ಕಾಲಮಿತಿ ಪ್ರಶ್ನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಉದ್ದೇಶಗಳು: ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾ ಮನೋಭಾವವನ್ನು ಬೆಳೆಸಲು, ಸ್ವಾನುಭವ ಹಾಗೂ ಅಭ್ಯಾಸ ಕ್ರಮವನ್ನು ಮೈಗೂಡಿಸಿಕೊಳ್ಳುವುದು, ವಿಜ್ಞಾನದ ವಿಷಯದಲ್ಲಿ ಆಳವಾದ ಜ್ಞಾನವನ್ನು ಗಳಿಸಲು, ಮಾನಸಿಕ ಪರ್ಯಾಯಗಳನ್ನು ಉತ್ತೇಜಿಸುವುದು, ಸೃಜನಾತ್ಮಕತೆ ಹಾಗೂ ವಿಮರ್ಶಾತ್ಮಕವಾದ ಚಿಂತನೆಯನ್ನು ಉತ್ತೇಜಿಸಲು, ಜಾಗೃತರಾಗುವುದನ್ನು ಕಲಿಯಲು ಹಾಗೂ ಚುರುಕುತನವನ್ನು ಹುಟ್ಟುಹಾಕಲು, ಸಹಕಾರ ಮನೋಭಾವವನ್ನು ಬೆಳೆಸಲು, ಮೂಲಭೂತ ತತ್ವಗಳನ್ನು ಸಮರ್ಪಕವಾಗಿ ಅಭ್ಯಾಸಿಸಲು ಸಹಕಾರಿಯಾಗಲು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಂದರ್ಭೋಚಿತವಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೈಗೊಳ್ಳುತ್ತೇನೆಂದು ಈ ಮೂಲಕ ದೃಢಪಡಿಸುತ್ತಿದ್ದೇನೆ. ಇಂತಿ ವಿಜ್ಞಾನ ಶಿಕ್ಷಕ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.